ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷಕ್ಕೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗಟ್ಟಿಯಾಗಿ ಮಾತಾಡ್ತಿಲ್ಲ, ಜೋರಾಗಿ, ಯಾಕಂದರೆ ಎಕ್ಕೋ ಹೊಡಿತಿದೆ. ಇವತ್ತು ಒಂದು ಫಂಕ್ಷನ್ ಇತ್ತು, ಸೊ ರೆಸಾರ್ಟ್ಗೆ ಬಂದಿದ್ದೀವಿ, ಮಾರ್ತಳ್ಳಿ ಹತ್ರ. ಇದು ಬಂದು ರೆಸಾರ್ಟ್ ಹೆಸರು, ರೆಸಾರ್ಟು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಏನು ಬಂದಿದ್ದೀನಿ ಅಂದರೆ, ಇವತ್ತು ಪೊಲೀಸ್ ಅವ್ರ ಕಡೆಯಿಂದ ಒಂದು ಫಂಕ್ಷನ್ ನಡೀತಿದೆ. ಎಲ್ಲ ಪೊಲೀಸ್ ಅವರು ಇಂದ ಒಂದು ಫಂಕ್ಷನ್ ನಡೀತಿದೆ. ವರ್ಷಕ್ಕೊಂದು ಸತಿ ಮಾಡ್ತಾರೆ. ಸೊ ನಮ್ಮನ್ನ ಇನ್ವೈಟ್ ಮಾಡಿದರು. ನಾನು ಅಪ್ಪ ಎಲ್ಲ ಬಂದಿದ್ದೀವಿ. ಬಂದು ಈಗ ಎಲ್ಲರಿಗೂ ಪೊಲೀಸರನ್ನೆಲ್ಲ ವಿಶ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಓಡೋಣ. ರೆಸಾರ್ಟ್ ಮಾತ್ರ ಸೂಪರಾಗಿದೆ, ಆ್ಯಂಬಿಯನ್ಸ್ ಮಾತ್ರ ನೋಡಿ, ರೆಡಿ ಆಗಿ ಸಕ್ಕತ್ತಾಗೈತೆ. ಫುಲ್ಲು ಆ ಕಡೆ ಈ ಕಡೆ ಸಕ್ಕತ್ತಾಗೈತೆ. ಲಗೂನ್ ರೆಸಾರ್ಟ್ ಹೆಂಗೆ ಇದು ಯಾವ ಥರ ಫೀಲ್ ಬರ್ತಿದೆ ಅಂದರೆ, ಕಾಂಚನ ಮೂವಿಯಲ್ಲಿ ಇತ್ತಲ್ಲ ಆ ಥರ ಫೀಲ್ ಬರ್ತಿದೆ. ಮಸ್ತಾಗಿದೆಲ್ಲ, ಕ್ರೇಜಿ. ಕ್ರೇಜಿಯಾಗಿದೆ, ಆ ಥರ ಫೀಲ್ ಬರ್ತಿದೆ. ಸೆಂಟ್ರಲ್ಲಿ ಯಾರಾದರೂ ನಡ್ಕೊಂಬರ್ತಿದ್ರೆ ಲೈಟೆಲ್ಲ ಫ್ಲಕ್ಚುಯೇಟ್ ಆಗ್ತಿದ್ರೆ ಇವು ಸೇಮ್ ಅವರವರೇ. ಖರಾಬಾಗೈತಲ್ಲ. ಇಲ್ಲಿ ರಿಸೆಪ್ಷನ್ ಹತ್ರ ಬಂದಿದ್ದೀನಿ, ಬಟ್ ರಿಸೆಪ್ಷನ್ ಹತ್ರ ಯಾರೂ ಇಲ್ಲ. ಕೇಳೋಣ ಅಂದರೆ ಇಲ್ಲ. ಆ್ಯಂಬಿಯನ್ಸ್ ಚೆನ್ನಾಗಿದೆ, ವೈಟ್ ಕಲರು ಬ್ಲೂ ಕಲರ್ ಕಾಂಬಿನೇಷನಲ್ಲಿ. ಇಲ್ಲೊಂದು ಸ್ಟಾರ್ಟಿಂಗಲ್ಲಿ ಒಂದು ಬುದ್ಧ ಅವರು ಮತ್ತು ಒಂದು ಗಿಡ, ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಇದು, ಮತ್ತು ಇಲ್ಲಿ ಸ್ಟೇರ್ ಕೇಸು ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆರಾಮಾಗಿ ಇಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಇದ್ದಿದ್ರೆ ಈ ಟೈಮಲ್ಲಿ ಕ್ರೇಜಿ ಫೋಟೋಸ್ ಬರೋದು. ಬಟ್ ಏನು ಮಾಡೋದು, ಫ್ರೆಂಡ್ಸ್ ಇಲ್ಲ. ಅಪ್ಪ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್ ಇದ್ದರೆ ಕ್ರೇಜಿ ಫೋಟೋಸ್ ಹಿಡಿಬೋದಾಯಿತು. ಹೆಸರು ಬಂದು ಈಸಾನ್ ಲಗನ್ ರೆಸಾರ್ಟ್. ಇದು ಬಂದು ಊಡಿ ಹತ್ರ ಲಕ್ಕಡೆ ಆಗಿದೆ. ಮಸ್ತಾಗಿದೆ, ಕ್ರೇಜಿಯಾಗಿ. ಇವತ್ತೇ ನೋಡ್ತಿರೋದು ನಾನು. ಚೆನ್ನಾಗಿದೆ. ಅಲ್ಲಿ ಎಂಟ್ರಿ, ಈ ಕಡೆ ಪಾರ್ಕಿಂಗು, ಮತ್ತು ಇಲ್ಲಿ ರಿಸೆಪ್ಷನ್ ನೋಡ್ಬೋದು ನೀವು. ರಿಸೆಪ್ಷನ್ ಇದೆ, ಪಾರ್ಕಿಂಗ್ ಚೆನ್ನಾಗಿತ್ತು ಫೆಸಿಲಿಟಿ. ಇಲ್ಲಿ ಬೈಕ್ ಪಾರ್ಕಿಂಗು, ಪಕ್ಕದಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಆರಾಮಾಗಿ ಒಳ್ಳೆ ಚೆನ್ನಾಗೈತೆ ಜಾಗ, ಮಾತ್ರ ಸೂಪರಾಗಿದೆ. ಇದು ರಿಸೆಪ್ಷನು. ಬಟ್ ರಿಸೆಪ್ಷನಲ್ಲಿ ಯಾರೂ ಇಲ್ಲ, ಆಲ್ರೆಡಿ ಟೈಮು 10 ಗಂಟೆ, ಸೊ ಯಾರೂ ಇಲ್ಲ. ಇಲ್ಲಿ ಕಾರ್ ಪಾರ್ಕಿಂಗು, ಇಲ್ಲಿ ಫಂಕ್ಷನ್ ನಡೀತಿದೆ. ವ್ಯಾಲ್ಯೂ ಒಳಗಡೆ ರೆಸಾರ್ಟ್ ಇದೆ, ಪೊಲೀಸರು ಇದ್ದಾರೆ. ಸೊ ಪೈರಸಿ ಅವ್ರಿಗೆ ಪಾಪ ಪೈರಸಿ. ಇದು ರೆಸಾರ್ಟ್ ಎಂಟ್ರಿ, ಇಲ್ಲಿಂದ ಎಂಟ್ರಿ ಇದೆ. ಬಟ್ ಹೋಗ್ಬೋದಾ ಇಲ್ಲ ಗೊತ್ತಿಲ್ಲ, ಯಾರು ಕಾಣ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ. ಇಲ್ಲಿಂದ ಎಂಟ್ರಿ ಇದೆ. ಆಮೇಲೆ ಡೆಕೋರೇಷನ್ ನೋಡ್ಬೋದು. ಅಲ್ಲಿ ಯಾವುದೋ ದೇವರಿದೆ, ಹೋಗೋಣ ಬೇಡವಾ? ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ. ಬರೀ ಪೊಲೀಸ್ ಜೀಪ್ ಇವತ್ತು ಬರೀ ಅವ್ರದ್ದೇ ಕಾಣಿಸ್ತೈತೆ. ಮತ್ತು ಇಲ್ಲೊಂದು ಆಫೀಸಾ ಇಲ್ಲೇನೋ ಇದ್ದೆ. ಗೇಮ್ಸ್ ಆಡೋಕ್ಕೆ ಚೆನ್ನಾಗಿದೆ. ರಿಸೆಪ್ಷನ್ ಯಾವುದೂ ಇಲ್ಲ. ರಿಸೆಪ್ಷನ್ ಇದ್ರೆ ಕೇಳ್ಬೋದು. ಲೇಕ್ ಕೂಡ ಇದೆ, ಹೋಗೋಣ ಬನ್ನಿ ನೋಡೋಣ. ಲೇಕು ರಾನ್ 12:13 ವಿಲ್ಲಾ ಫ್ರಂಟ್. ಮತ್ತು ಅಲ್ಲಿ ನೋಡಿ ಕ್ರೇನ್ ಹೆಂಗೆ ಓಡ್ತಿದೆ ಮೇಲ್ಗಡೆ. ವ್ಯೂ ನೋಡ್ಕೊಂಬರೋಣ. ಬಿಡ್ತಾರಾ ಇಲ್ಲ ಗೊತ್ತಿಲ್ಲ, ಯಾರು ಇಡ್ತಾರೇನೋ. 10 ಗಂಟೆ ಆಗಿದೆ, ನೋಡುವ ಬನ್ನಿ. ಇಲ್ಲಿ ಫೌಂಟೇನು ಆನ್ ಮಾಡಿಲ್ಲ, ಬೆಳಿಗ್ಗೆ ಆನ್ ಮಾಡ್ತಾರೇನೋ. ಫೌಂಟೇನ್ ಚೆನ್ನಾಗಿದೆ, ಕಲರ್ಸ್ ಮಾತ್ರ ಸಾಕಾಗಿದೆಲ್ಲ. ಆಂಬಿಯನ್ಸ್ ಮೇಲ್ಗಡೆ ನಡ್ಲಿಕ್ಕಿದೆಯಾ? ಯಾರೂ ಇಲ್ಲ, ಎಲ್ಲೆಲ್ಲೋ ಹೋಗ್ತಿದ್ದೀನಿ. ಇದೆಲ್ಲ ರೂಮ್ಸ್ ಅನ್ಕೊತೀನಿ, ಸ್ಟೇಸ್ ಇದೆ ಅನ್ಕೊತೀನಿ. ಇದೊಳಗಡೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತಿದ್ಯಾ? ಇದು ಸ್ವಿಮ್ಮಿಂಗ್ ಪೂಲ್.
ಸ್ಟೇಸ್ ಎಲ್ಲ ಇದೆ ನೋಡಿ, ರೂಮ್ ಚೆನ್ನಾಗಿದೆ. ಒಂದ್ಸತಿ ಬರಬೇಕು. ರಿಸೆಪ್ಷನಲ್ಲಿ ಯಾರೂ ಇಲ್ಲ, ಇದ್ದಿದ್ರೆ ಕೇಳ್ಕೊಂಡು ಬರ್ಬೋದಾಗಿತ್ತು. ನೋಡಿ ರೂಮ್ ಕಾಣಿಸ್ತಿದೆಯಲ್ವ, ಅಲ್ಲಿ ರೂಮ್ಸು ಮತ್ತು ಬಾಲ್ಕನಿ, ಅಲ್ಲಿ ನೀರು ಕೆಳಗಡೆ. ಯಾವಾಗಾದರೂ ಆನ್ಲೈನಲ್ಲಿ ಬುಕ್ ಮಾಡಿ ಬರಬೇಕು ಅನ್ಸುತ್ತೆ. ಇಲ್ಲಿರೋದು ಗೊತ್ತೇ ಇಲ್ಲ ರೆಸಾರ್ಟು. ರೂಮ್ಸ್ ಅನ್ಕೊತೀನಿ, ವಿಲಾಸ್ ಇದೆ, ರೂಮ್ ನಂಬರ್ ನೋಡ್ಬೋದು. ಸ್ಟೇ ಆಗಬೇಕಪ್ಪ. ಒಂದ್ಸತಿ ಬಂದು ಕೇಳ್ಬಿಟ್ಟು ಎಷ್ಟಾಗುತ್ತೆ ಪ್ರೈಸು ಎಲ್ಲ ಕೇಳ್ಕೊಂಡು ಬಂದು ವಿಚಾರಿಸ್ಕೊಂಡು ಒಂದು ದಿವಸ ಸ್ಟೇ ಆಗೋಗ್ಬೇಕು. ಸಾಕಾಗೈತೆ ಈ ಥರ ಜಾಗದಲ್ಲಿ ಸ್ಟೇ ಆಗಬೇಕು ಒಂದು ದಿವಸ ಆದರೂ, ಚೆನ್ನಾಗಿರುತ್ತೆ. ಲೈಫಲ್ಲಿ ದುಡ್ಡು, ಕಾಲೇಜು, ಓದೋದು ಎಲ್ಲ ಇರುತ್ತೆ, ಈ ಥರ ಎಂಜಾಯ್ ಮಾಡಬೇಕಪ್ಪ ಬಂದು. ಏನಂತೀರ? ಕರೆಕ್ಟ್ ಅಲ್ವಾ? ದುಡ್ಡು ನಾನೂ ದುಡಿಬೋದು, ವಯಸ್ಸಾದ್ಮೇಲೂ ದುಡಿಬೋದು, ಬಟ್ ಎಂಜಾಯ್ ಮಾಡೋಕ್ಕೆ ಯಾವ ಟೈಮ್ ಏನಾಗುತ್ತೆ ಯಾರಿಗೂ ಗೊತ್ತು. ಸೊ ಲೈಫಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಮಸ್ತಾಗೈತೆ. ಡೇಲ್ ಬರಬೇಕಾಗಿತ್ತು. ಡೇಯಲ್ಲಿ ಬಂದಿದ್ರೆ ನೈಟಲ್ಲಿ ಬರ್ಬೇಕು ಅನ್ಸುತ್ತೆ, ನೈಟಲ್ಲಿ ಬಂದರೆ ಡೇಯಲ್ಲಿ ಬರ್ಬೇಕು ಅನ್ಸುತ್ತೆ. ಬಟ್ ನೈಟಲ್ಲೂ ಚೆನ್ನಾಗಿದೆ. ಫುಲ್ಲು ಮೇಲೆ ಎಲ್ಲ ಅಂಬ್ರೆಲ್ಲ ನೋಡ್ಬೋದು ನೀವು. ಮೇಲ್ಗಡೆ ಫುಲ್ಲು ಅಂಬ್ರೆಲ್ಲ ಮತ್ತು ಲೈಟ್ ಸೆಟ್ ಇದೆ, ಸೂಪರ್ ಆಗೈತೆ, ಕ್ರೇಜಿ. ಇಲ್ದಿರೋ ವಿಡಿಯೋ ಇಲ್ಲ ಮಾಡ್ತಿದ್ದೀನಿ, ಏನು ಜಸ್ಟ್ ವಿಡಿಯೋ. ಇಲ್ಲಿ ರಿಸೆಪ್ಷನ್ ಹತ್ರ ಬಂದಿದ್ದೀನಿ, ಬಟ್ ರಿಸೆಪ್ಷನ್ ಹತ್ರ ಯಾರೂ ಇಲ್ಲ. ಕೇಳೋಣ ಅಂದರೆ ಇಲ್ಲ. ಆ್ಯಂಬಿಯನ್ಸ್ ಚೆನ್ನಾಗಿದೆ, ವೈಟ್ ಕಲರು ಬ್ಲೂ ಕಲರ್ ಕಾಂಬಿನೇಷನಲ್ಲಿ. ಇಲ್ಲೊಂದು ಸ್ಟಾರ್ಟಿಂಗಲ್ಲಿ ಒಂದು ಬುದ್ಧ ಅವರು ಮತ್ತು ಒಂದು ಗಿಡ, ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಇದು, ಮತ್ತು ಇಲ್ಲಿ ಸ್ಟೇರ್ ಕೇಸು ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆರಾಮಾಗಿ ಇಲ್ಲಿ ಕುತ್ಕೊಂಡು ಊಟ ಎಲ್ಲ ಮುಗೀತು. ಈಗ ರೆಸಾರ್ಟ್ಗೆ ಬಾಯಲ್ಲೋ ಸಮಯ ಬಂತು. ಅಂಕಲ್ ಫುಲ್ಲು ಬ್ಯುಸಿ, ಮಾತಾಡೋಕ್ಕೆ ಕೂಡ ಆಗಿಲ್ಲ ಅವ್ರ ಹತ್ರ. ಪರವಾಗಿಲ್ಲ, ಮನೆಗೆ ಬರ್ತಾರಲ್ಲ, ನಾನು ನಾಳೆ ಮಾತಾಡ್ಬೋದು. ಈಗ ಮನೆಗೆ ಹೊರಡೋಣ. ರೆಸಾರ್ಟ್ಗೆ ಬಾಯ್ ಎಲ್ಲೋ ಸಮಯ ಬಂತು, ಹೊರಡೋಣ. ಮತ್ತು ಪಕ್ಕ ಇನ್ನೊಂದ್ಸತಿ ವಿಸಿಟ್ ಆಗ್ತೀನಿ. ಕ್ರೇಜಿ ಆಗುತ್ತೆ. ಅವ್ರು ಬಂದು ACP ಫ್ಯಾಮ್ಲಿ ಅವರು ಬರ್ತಿದ್ದಾರೆ ನೋಡಿ. ಅವರೇ ACP ಅವರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಅವರು ಒಬ್ಬರನ್ನ ಕಳ್ಸೋಕ್ಕೆ ಎಷ್ಟು ಜನ ಬಂದಿದ್ದಾರಪ್ಪ, ಎಷ್ಟು ಜನ. ಪವರ್ ಆಫ್ ಎಜುಕೇಷನ್ ಅಂದರೆ ಇದೆ. ಚೆನ್ನಾಗಿ ಓದಿ ಎಲ್ಲರೂ. ಟೈಮ್ ಆಯಿತು, ಎಲ್ಲ ಒಬ್ಬೊಬ್ಬರೇ ಫಂಕ್ಷನಿಂದ ಬರ್ತಿದ್ದಾರೆ. ನಾವು ಹೊರಡೋ ಸಮಯ ಬಂತು. ಬಟ್ ಪಕ್ಕ ಇನ್ನೊಂದು ಸತಿ ವಿಸಿಟ್ ಮಾಡ್ತೀನಿ ರೆಸಾರ್ಟ್ನ. ಮತ್ತು ಇದು ವಿಡಿಯೋ ಮಾಡ್ತೀನಿ ಅಂತ ಪ್ಲ್ಯಾನೇ ಇದ್ದಿಲ್ಲ, ಬರ್ತೀನಿ ಅಂದ್ರೂ ಪ್ಲ್ಯಾನ್ ಇದ್ದಿಲ್ಲ. ಸಡನ್ನಾಗಿ ಅಪ್ಪ ಹಿಡ್ಕೊಂಡು ಹೋಗೋಣ ಅಂದರು. ಸರಿ ಅಂಕಲ್ ಎಲ್ಲ ಕರೆದಿದ್ದಾರೆ ಅಂತ, ಚೆನ್ನಾಗಿರಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸಡನ್ ಟೈಮ್ ಬೇರೆ ಇದ್ದಿಲ್ಲ, ಅದಕ್ಕೆ ರೆಸಾರ್ಟ್ ಅಲ್ಲಿಗೆ ನೋಡ್ಸಿದ್ದೀನಿ. ಪಕ್ಕ ನೆಕ್ಸ್ಟ್ ಟೈಮ್ ಬಂದರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ವಿಡಿಯೋ. ಸಾಕಾಗಿದೆ ರೆಸಾರ್ಟ್, ಮತ್ತು ಚೆನ್ನಾಗಿದೆ, ಪಕ್ಕ ವಿಸಿಟ್ ಆಗ್ಬೋದು. ಮತ್ತು ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋ ಅಂದರೆ ನೆಕ್ಸ್ಟ್ ನಾಳೆ ಬರ್ಬೋದು ಅನ್ಕೊತೀನಿ, ಶನಿವಾರ. ಎಲ್ಲ ಕಂಟೆಂಟ್ ಸಿಗೋದೆ ವೀಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ವೆಯ್ಟ್ ಮಾಡ್ತೀರಿ, ನೋಡಿ, ಕಮೆಂಟ್ ಕೂಡ ಮಾಡಿ. ಕಮೆಂಟೇ ಮಾಡ್ತಿಲ್ಲ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ ಬೈ, ಗುಡ್ ನೈಟ್.